ಬಾಗಲಕೋಟೆಯಲ್ಲಿ ಬಿಜೆಪಿ ತೀವ್ರ ಪ್ರತಿಭಟನೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನವನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿ ಹಾಕಲಾಗಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಕಚೇರಿ ಆವರಣದೊಳಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಕಂಡುಬಂತು. ನೀಡಿದ್ದ ಡಿಸಿ ಕಚೇರಿ ಮುತ್ತಿಗೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸಿ ಡಿಸಿ ಕಚೇರಿ ಆವರಣದೊಳಗೆ ಪ್ರವೇಶಿಸಿದ್ರು. ಬಿಜೆಪಿಯ ಮಾಜಿ ಶಾಸಕ ಡಿಜಿ ಪಾಟೀಲ್, ಚರಂತಿಮಠ್ ಹಾಗೂ ಸಂಸದ ಗದ್ದಿಗೌಡರು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಮುತ್ತಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲೇಬೇಕು. ಸಾವಿರದ 1991ರಿಂದ ಗ್ರಾಹಕರ ಮನೆ ಮಾತಾಗಿದೆ ಬಿಲಾಲ್ ಚಿಕನ್. ಬಿಲಾಲ್ ಟ್ರೇಡಿಂಗ್ ಮತ್ತು ಹೋಲ್ಸೇಲ್ ರಿಟೇಲ್ ಕಂಪನಿ ಎಲ್ಲೆಡೆ ತಮ್ಮದೇ ಆದ ಛಾಪು ಮೂಡಿಸಿದೆ. ಶುಚಿ, ರುಚಿ ಮತ್ತು ತಾಜಾ ಚಿಕನ್ಗೆ ಇನ್ನೊಂದು ಹೆಸರೇ ಬಿಲಾಲ್ ಚಿಕನ್. ಬಾಗಲಕೋಟೆ, ವಿಜಯಪುರ, ರಾಯಚೂರು, ಗುಲ್ಬರ್ಗಾ ಜಿಲ್ಲೆಯ ವಿವಿಧೆಡೆ ಸುಮಾರು 35ರಿಂದ 40 ಬ್ರಾಂಚ್ಗಳನ್ನ ಹೊಂದಿದೆ. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಕ್ಕೂ ಗುಣಮಟ್ಟದ ಕೋಳಿ ಪೂರೈಕೆ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮ, ಪಾರ್ಟಿಗಳಿಗೂ ಉತ್ತಮ ಚಿಕನ್ ಹೋಲ್ಸೇಲ್ ದರದಲ್ಲಿ ಲಭ್ಯ. ಮುಧೋಳ ಜನರಿಗೂ ಅನೇಕ ವರ್ಷಗಳಿಂದ ಬಿಲಾಲ್ ಚಿಕನ್ ಅಂದ್ರೆ ಪಂಚಪ್ರಾಣ. ಕೇವಲ ಚಿಕನ್ ಅಲ್ಲದೆ ಗುಣಮಟ್ಟದ ಮೊಟ್ಟೆಗಳು, ಮೊಟ್ಟೆ ಇಡುವ ಕೋಳಿ ಕೂಡ ಮಾರಾಟ ಮಾಡಲಾಗುತ್ತೆ. ಶುಚಿಯಾದ ಚಿಕನ್, ಆರೋಗ್ಯಕರ ಜೀವನ. ಬಿಲಾಲ್ ಚಿಕನ್ ಜೊತೆ ಪ್ರತಿದಿನ. ಇದು ಕೇವಲ ಆಹಾರವಲ್ಲ, ಇದು ನಿಮ್ಮ ಜೀವನದ ಶೈಲಿ. ಹಿಂದೆ ಭೇಟಿ ಕೊಡಿ ಬಿಲಾಲ್ ಚಿಕನ್ ಸೆಂಟರ್ಗೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.